ವಿಧಾನಮಂಡಲ ಅಧಿವೇಶನ ಆರಂಭವಾಗಿದ್ದು ನಾಳೆಯಿಂದಲೂ ಕೂಡ ಅಧಿವೇಶನ ನಡೆಯಲಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಾಳೆಯಿಂದ ಅಸಲಿ ಸದನ ಸಮರ ಆರಂಭ. ಸರ್ಕಾರ ಕಟ್ಟಿಹಾಕಲು ವಿಪಕ್ಷಗಳ ನಿರ್ಧಾರ. ಮುಂಗಾರು ಅಧಿವೇಶನ ಆರಂಭವಾಗಿ 3 ದಿನ ಕಳೆದಿದೆ. ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. 2ನೇ ದಿನ ಸ್ಪೀಕರ್ ಹಾಗೂ ಸಭಾಪತಿಗಳ ಚುನಾವಣೆ ನಡೆಯಿತು. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಅಧಿವೇಶನ ಇರಲಿಲ್ಲ. ಮೊದಲ 2 ದಿನ ಶಾಂತವಾಗಿದ್ದ ಸದನ ನಾಳೆಯಿಂದ ಕಾವೇರಲಿದೆ. ಅಧಿವೇಶನದಲ್ಲಿ ಅಸಲಿ ಆಟ ನಾಳೆಯಿಂದ ಶುರುವಾಗಲಿದೆ. ನಾಳೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ತಯಾರಿ ನಡೆಸಿವೆ. ಸರ್ಕಾರದ ವೈಫಲ್ಯಗಳು ಹಾಗೂ ತಪ್ಪುಗಳನ್ನು ಎತ್ತಿ ಹಿಡಿಯಲು ತಯಾರಿ ನಡೆಸಿವೆ. ಉಭಯ ಸದನಗಳಲ್ಲೂ ವಾಲ್ಮೀಕಿ ನಿಗಮದ ಹಗರಣವನ್ನು ದೋಸ್ತಿ ನಾಯಕರು ಪ್ರಸ್ತಾಪಿಸಲಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣ ಬಾಕಿ ಇರುವಾಗಲೇ ನಾಗೇಂದ್ರನಿಗೆ ಹೇಗೆ ಸಚಿವ ಸ್ಥಾನವನ್ನು ಕೊಟ್ರಿ ಅಂತ ಪ್ರಶ್ನೆ ಮಾಡಲಿದ್ದಾರೆ. ಕೂಡಲೇ ಸರ್ಕಾರ ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಪಡಿಬೇಕು, ಇಲ್ಲವಾದರೆ ಅಧಿವೇಶನ ನಡೆಯಲು ನಾವು ಬಿಡಲ್ಲ ಅಂತ ನಿರ್ಧರಿಸಿದ್ದಾರೆ. ನಾಗೇಂದ್ರ ದಲಿತ ನಾಯಕ ಅಂತ ಅವರು ಮಾಡಿರುವಂತಹ ತಪ್ಪನ್ನು ಸಮರ್ಥಿಸಿಕೊಳ್ಳಬಾರದು ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನು ವಿರೋಧಿಸುತ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ನಾನು ಕೂಡ ಒಬ್ಬ ದಲಿತ. ನನ್ನ ಕೈಯಲ್ಲಿ ದೋಚುವ ಕೆಲಸ ಮಾಡಿಸಿ ಈಗ ನನ್ನನ್ನೇ ನೀವು ಹರಾಜಿಗಿಟ್ಟರೆ ನಾನು ಹೆಂಗೆ ಸಹಿಸ್ಕೊಳ್ಬೇಕು? ಇದನ್ನು ನಾಗೇಂದ್ರ ಅವರು ಅರ್ಥ ಮಾಡ್ಕೊಳ್ಬೇಕು. ನನ್ನ ಕೈಯಲ್ಲೇ ನನ್ನ ಜನರ ಹಣವನ್ನು ಕಳವು ಮಾಡಿಸಿ ಅನುಕೂಲ ಪಡೆದಿದ್ದು ಕಾಂಗ್ರೆಸ್ಸು, ಈಗ ಶಿಕ್ಷೆಗೆ ಗುರಿ ಆಗ್ತಾ ಇರೋನು ನಾನು. ಆದ್ದರಿಂದ ಭವಿಷ್ಯ ಇವರು ಹೇಳಿಬಿಡ್ತಾರೆ, ಈ ಕಾಂಗ್ರೆಸ್ನ ಹೆಸರನ್ನು ಹೇಳದೇ ಇರಲಿ ಅನ್ನೋ ಕಾರಣಕ್ಕೆ ಅವರನ್ನು ಭವಿಷ್ಯ ಮಂತ್ರಿ ಮಾಡಿದಂತಿದೆ. ಅಂದರೆ ಇದು ಬಲಿ ತೆಗೆದುಕೊಳ್ತಾ ಇರೋದು ಒಬ್ಬ ದಲಿತ ಯುವಕನನ್ನು ಕಾಂಗ್ರೆಸ್ಸೇ ಹೊರತು ಬೇರೆ ಯಾರೂ ಅಲ್ಲ. ಇನ್ನು ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಅಧಿವೇಶನ ಸಂದರ್ಭದಲ್ಲಿ ನೆಪ ಮಾತ್ರಕ್ಕೆ ಸಚಿವರನ್ನ ಕಳಿಸಲಾಗಿದೆ ಅಂತ ದೋಸ್ತಿ ನಾಯಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಂಕಷ್ಟಕ್ಕೆ ಬರಬೇಕಿತ್ತು, ಆದರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ರೈತರಿಗೆ ಪರಿಹಾರ ಕೊಡಲು ಮೀನಾಮೇಷ ಎಣಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಲಿದ್ದಾರೆ. ಪ್ರತಿ ಇಲಾಖೆಯ ಆಡಳಿತ ಹದಗೆಟ್ಟಿದ್ದು ಹಳ್ಳ ಹಿಡಿದು ಹೋಗಿದೆ ಅಂತ ಎಂಎಲ್ಸಿ ಕೇಶವ ಪ್ರಸಾದ್ ಆಕ್ರೋಶ ಹೊರಹಾಕಿದರೆ, ಇತ್ತ ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವೆಯರು ಪೆನ್ಷನ್ ತಡೆ ಹಿಡಿದಿದ್ದು ಅವರಿಗೆ ನ್ಯಾಯ ಕೊಡಿಸಲು ನಿರ್ಧರಿಸುವುದಾಗಿ ಪರಿಷತ್ ವಿಪಕ್ಷ ಸಚೇತಕ ರವಿಕುಮಾರ್ ಹೇಳಿದ್ದಾರೆ ನೋಡಿ. ಬರ ಇದೆ ಅಂತ ಹೇಳಿ ನಾವು ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಾಗಲೂ ಕುಂಭಕರ್ಣನ ನಿದ್ದೆಯಲ್ಲಿ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಇನ್ನು ಸೆಷನ್ ಶುರು ಆಗೋಕ್ಕಿಂತ ಮುಂಚೆ ಬರಕ್ಕೇನು ಮಾಡಿದ್ರಿ ಅನ್ನೋವಂಥದ್ದು ವಿರೋಧ ಪಕ್ಷಗಳು ಕೇಳ್ತಾರೆ ಅಂಥೇಳಿ ಎಲ್ಲರನ್ನೂ ಕೂಡ ನಿಮ್ಮ ಇನ್ಚಾರ್ಜ್ ಜಿಲ್ಲೆಗಳಿಗೆ ಹೋಗಿ ಬರದ ಅಧ್ಯಯನ ಮಾಡಿ ಅಂಥೇಳಿ ಕಾಟಾಚಾರದ ಕೆಲಸವನ್ನು ಮಾಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಇಲಾಖೆಯ ಆಡಳಿತನೂ ಕೂಡ ಹದಗೆಟ್ಟಿದೆ, ಹಳ್ಳ ಹಿಡಿದಿದೆ. ಅದರೊಳಗಡೆ ಅಂಗವಿಕಲರಿರಬಹುದು, ವಯಸ್ಸಾಗಿರ್ತಕ್ಕಂಥ ವೃದ್ಧಾಪ್ಯರಿರಬಹುದು, ಆಮೇಲೆ ವಿಧವೆಯರಿರಬಹುದು. ಈ ಥರ ಸುಮಾರು 82 ಲಕ್ಷದಿಂದ 85 ಲಕ್ಷದವರೆಗೆ ಪೆನ್ಷನ್ ತೆಗೆದುಕೊಳ್ತಾರೆ. ಪೆನ್ಷನ್ ಕೊಡ್ತಾ ಇಲ್ಲ ಈ ಸರ್ಕಾರ 4-5 ತಿಂಗಳಿಂದ. ಭಾಳ ಕಷ್ಟದಲ್ಲಿದ್ದಾರೆ ತಾಯಂದರು ಮತ್ತು ನಮ್ಮ ಅಂಗವಿಕಲರು ಭಾಳ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಪೆನ್ಷನ್ನನ್ನು ಕೂಡಲೇ ಕೊಡಬೇಕು. ಸದ್ಯ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದು ಬಡವರ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸಲು ವಿಪಕ್ಷಗಳು ಹೋರಾಟವನ್ನು ನಡೆಸಲು ನಿರ್ಧರಿಸಿವೆ. ಅವಶ್ಯಕತೆ ಬಿದ್ದರೆ ಸದನದ ಒಳಗೂ ಹೊರಗೂ ಹೋರಾಡಲು ತೀರ್ಮಾನಿಸಿವೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.